ಹಲೋ ಮಾಮ್. ಹಾ ಲೋ ಅರ್ಜೆಂಟ್ ಕೆಲ್ಸ ಇತ್ತು ಕಣ. ಸರಿ ಮುಗಿಸ್ಕೊಂಡ್ ಫೋನ್ ಹಾಕು. ಗೋಳಿ ಮಗ. ಏನೋ ಲೋ ಮಚ್ಚ, ನಾನು ಈ ವರ್ಷನೂ IAS ಆಗೋದೆ ಕಣ. IAS ಆಗೋದಾ? ವರ್ಷ ಇಡೀ ನನ್ ಜೊತೆ ಸಾಯ್ತಿದ್ದೆ, ಯಾಕೆ ಪಲ್ ಆಗ್ಬಿಟ್ಟೆ? ಲೋ IAS ಅಂದ್ರೆ ಸಿಂಗಲ್ ಅಂತ ಮಚ್ಚ. ಕಾಲೇಜಲ್ಲಿ ಯಾವ್ದೋ ಆಗಿತ್ತು ಅಂತಲ್ಲ ಮಚ್ಚ, ಅವಳ್ದೊಂದು ಹೃದಯ ಕದ್ಬಿಟ್ಲು ಮಚ್ಚ. ನೀನ್ ಅವ್ಳ ಕಿಡ್ನಿ ಕಟ್ಬಿಡು, ಇಬ್ರು ಮಾರ್ಬೋದು ದುಡ್ಡು ಮಾಡ್ಕೊಂಬಿಡೋಣ. ಹೊಟ್ಟೆ ಎಷ್ಟು ಉಳ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ. ಮಚ್ಚ ರೀಲ್ಸ್ ನೋಡು. ತಿಲ್ಲುಗುರು ಫ್ರೆಂಡಿನ ಮಾತು, ನನ್ ಫ್ರೆಂಡ್ಸ್ ಅಂದ್ರೆ ರತ್ನ ಮುತ್ತು. ಲಾ ಮಾಮ್, ಹೆಸರಿಗೂ ಮನ್ಷಿಗೂ ಸಂಬಂಧನೇ ಇರೋದಲ್ಲಿ. ಯಾಕೋ ನನ್ ಫ್ರೆಂಡ್ ಲಕ್ಷ್ಮಿ ಅಂತ ಪರ್ಸನಲ್ ಲೋನ್ ಅಪ್ಲೈ ಮಾಡೋಳೆ. ಹ್ಞೂ ಮಾಮ್, ನಮ್ ಫ್ರೆಂಡ್ ಆಕಾಶ್ ಅಂತ ಬೇಸ್ಮೆಂಟ್ ಅಲ್ಲಿ ಇರ್ತಾನೆ. ನಮ್ ಫ್ರೆಂಡ್ ಆರ್ತಿ ಅಂತ ಅವಳೆ ಪೂಜೆನೆ ಮಾಡಲ್ಲ. ನನ್ ಫ್ರೆಂಡ್ ಪರಿಮಳ ಅಂತ ಅವಳೆ ಊಸ್ ಬಿಟ್ಬಿಟ್ಟು ಕ್ಲಾಸ್ ಎಲ್ಲ ಗಬ್ಬೆ ಬಿಸ್ಬಿಡ್ತಾಳೆ. ನಮ್ ಫ್ರೆಂಡ್ ಅಮ್ಮಾರ ಅಂತ ಅವನೇ ಒಂದಲ್ಲ ಒಂದ್ ದಿವಸ ಅವನು ಸಾಯ್ತಾನೆ. ನಮ್ ಫ್ರೆಂಡ್ ಸೂರಜ್ ಅಂತ ಅವನೇ ಒಳ್ಳೆ ಅಮಾವಾಸ್ಯೆ ಚಂದ್ರನ್ ತರ ಅವನೇ. ಅಭಿಷೇಕ್ ಅಂತ ಅವನೇ ದಿನ ಅವ್ರ ತಮ್ಮನ್ ಶೇಕ್ ಮಾಡ್ಕಂತಾನೆ. ಚಂದನ್ ಅಂತ ಅವನೇ ಶಾಲೆ ಗೊತ್ತಿಲ್ಲ ಅಂದ್ರೂ ತಲೆಗೆ ಪುಂಕ್ತಾ ಇರ್ತಾನೆ. ಶರತ್ ಅಂತ ಅವನೇ ಸುಮ್ನೆ ನಗ್ತಾ ಇರ್ತಾನೆ ಚಪ್ರಿ. ನಮ್ ಫ್ರೆಂಡ್ ಜ್ಯೋತಿ ಅಂತ ಯಾವಾಗ್ಲೂ ಕತ್ಲಲ್ಲಿ ಇರ್ತಾಳೆ. ನಮ್ ಫ್ರೆಂಡ್ ಖುಷಿ ಅಂತ ಯಾವಾಗ್ಲೂ ದುಃಖದಲ್ಲಿ ಇರ್ತಾಳೆ. ಬೇರೆಯವ್ರದೆಲ್ಲ ಬಿಡು, ನೀನೇ ಇಲ್ವಾ ಸಂತೋಷ ಅಂತ ಇದೆಯಾ? ನೀನ್ ಬಂದಾಗಿನ ನನ್ನ ಲೈಫಲ್ಲಿ ಸಂತೋಷನೇ ಇಲ್ಲ. ನೀನೇನು ಕಾರ್ತಿಕ ಅಂತ ಇಟ್ಕೊಂಡಿದ್ಯಾ, ಒಳ್ಳೆ ಲಾರಿತಿಕ ತರ ಇದೆಯಾ. ಇವತ್ತು ವಾಲಿಬಾಲ್ ಆಡ್ಬಿಡೋದೆ. ನಿಮ್ಮಿಬ್ರಿಗೂ ವಾಲಿಬಾಲ್ ಆಡಕ್ ಬರುತ್ತಾನೆ? ನೀನ್ ಟೆನ್ಷನ್ ತಗೋಬೇಡ ಮಾಮ್, ನಾನ್ ಮುಂಚೆ ವಿರಾಟ್ ಕೊಹ್ಲಿ ಟೀಮ್ ಅಲ್ಲಿ ಆಡ್ತಾ ಇದ್ದೆ. ನಿಂಗೂ ಆಡಕ್ ಬರ್ತಾನೆ? ಓ ಮ್ಯಾಮ್, ನಾನ್ ಮುಂಚೆ MS ಧೋನಿ ಜೊತೆ ಆಡ್ತಿದ್ದೆ. ವಾ ಮಸ್ತ್, ಬರ್ರ ಈ ಟೀಮ್ ಹೊಡೆದ್ ಮನೆ ಕಳ್ಸ್ಬೋಣ. ಎಲ್ಲೋ ಮಿಸ್ ಹೊಡಿತೈತಲ್ಲ. ವಿರಾಟ್ ಕೊಹ್ಲಿ MS ಧೋನಿ ವಾಲಿಬಾಲ್, ಅವ್ರಿಬ್ರು ಕಬಡ್ಡಿ ತಾನೇ ಆಡ್ತಾ ಇದ್ದಿದ್ದು. ಲೇ ಯಾರಾದ ಆನೆ ಜೊತೆ ಆಟ ಆಡ್ತಾ ಇರೋದು? ಸೈಡ್ ಅವರ ಹಾ ಮಾಮ್, ಏನ್ ಅಡಿಗೆ ಸ್ಪೆಷಲ್ ಇವತ್ತು? ಮ್ಯಾಗಿ. ಎಷ್ಟ್ ಪ್ಯಾಕೆಟ್? 5 ರೂಪಾಯಿ 2. ಇದ್ರಲ್ಲಿ ನೀರ್ ಸ್ವಲ್ಪ ಕಮ್ಮಿ ಆಯ್ತು ಅನ್ಸ್ತಾ ಇಲ್ವಾ? ನಾ ಹಿಟ್ ಸೋಳೆ ಅಮ್ಮಂಗ್ ಹೇಳ್ದೆ ನೀರ್ ಕಮ್ಮಿ ಆಗೈತೆ ಅದ್ರಲ್ಲಿ ಅಂತ. ನಾನ್ ಮಾತೆ ಕೇಳಲ್ಲ ಅಂತಾನೆ. ಈ ಕರೆಕ್ಟ್ ಆಯ್ತಾಣ? ಇನ್ನೂ 2 ಜಗ್ ಹಾಕು. ಅಣ್ಣ ಬದಲಾದ್ರೆ ಮ್ಯಾಗಿ ಎಲ್ಲ ಹಾಳಾಯ್ತಿತ್ತು ಇವಾಗ. ಸೆಂಟಾ ಕ್ಲಾಸ್ ಹುಡುಗನೇ ಯಾಕಾಗೋನೆ, ಹುಡುಗಿ ಯಾಕಾಗಿಲ್ಲ ಸರ್? ಯಾಕಂದ್ರೆ ಯಾವ್ದೇ ಹುಡುಗಿ ಪ್ರತಿ ವರ್ಷ ಒಂದೇ ಬಟ್ಟೆ ಹಾಕಲ್ಲ, ಅದು ಸೇಮ್ ಫೆಸ್ಟಿವಲ್ಗೆ. ಸಾಧ್ಯನೇ ಇಲ್ಲ. ಮೇರಿ ಕಿಸ್ಕಾ ಮಸ್ಕಾ. ಹಲೋ, ಎಲ್ಲಿ? ಇಲ್ಲೇ ಆಚೆ ಬಂದ. ಹೇಳ ಏನಾಯ್ತು? 31ನೇ ತಾರೀಕು ಡಿಸೆಂಬರ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸುತ್ತಾಡಕ್ ಹೋಯ್ತಾ ಇದೀವಿ. ನೀನು ಬತ್ತೀಯಾ? ಓ ಮಾಮ್, ನಾನು ಬರ್ತೀನಿ. ಸರಿ, ಎಲ್ಲೋಯ್ತಾ ಇರೋದು? 2026ಕ್ಕೆ. ನೀವೇನಾರು ಮುಖೇಶ್ ಅಂಬಾನಿ ಅವ್ರ ಮಗ ಆಗಿದ್ರೆ ನೀವ್ ಫಸ್ಟ್ ಏನ್ ತಗೊಂತ ಇದ್ರಿ? ಫಸ್ಟ್ ನಾನೊಂದ್ ಹೆಲಿಕಾಪ್ಟರ್ ತಗೊಂತ ಇದ್ದೆ. ನೋಡಿದ್ರ ಗಾಯ್ಸ್, ಒಂದ್ ಹೆಲಿಕಾಪ್ಟರ್ಗೋಸ್ಕರ ಅವ್ರ ಸ್ವಂತ ಅಪ್ಪನ್ನೇ ಚೇಂಜ್ ಮಾಡ್ಕೊಂಬಿಟ್ಟ. ವೆಲ್ಕಮ್ ಟು ಸರ್ ಐಸಕ್ ನ್ಯೂಟನ್ ಫ್ಯಾಕ್ಟ್. ಫ್ಯಾಕ್ಟ್ ನಂಬರ್ 1, ನೀವೆದಾರು ನಿಮ್ ಮನೇಲಿ ನೀರ್ ಕೇಂದ್ರ ನೀರ್ ಕುಡಿತಾ ಇದ್ರೆ ಅದು ಒಂದ್ ದಿವಸ ಖಾಲಿ ಆಗ್ಬಿಡುತ್ತೆ. ಫ್ಯಾಕ್ಟ್ ನಂಬರ್ 2, ಸಂಡೇ ಅನ್ನೋದು ಇಡೀ ವಾರದಲ್ಲಿ ಒಂದೇ ದಿವಸ ಬರುತ್ತೆ. ಫ್ಯಾಕ್ಟ್ ನಂಬರ್ 3, ಬಸ್ ಸ್ಟ್ಯಾಂಡ್ ಇಂದ ಹೋಗಿರೋ ಬಸ್ಸು ಮತ್ತೆ ವಾಪಸ್ ಬಂದ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಫ್ಯಾಕ್ಟ್ ನಂಬರ್ 4, ನೀವ್ ಯಾವತ್ತಾರ ಕೇಕ್ ತಿಂದಿದ್ರೆ ಅದೊಂದ್ಸರಿ ಕಟ್ ಮಾಡ್ಬಿಟ್ಟು ಫ್ರಿಜ್ ಒಳಗಡೆ ಇಕ್ಬಿಟ್ಟು ನೆಕ್ಸ್ಟ್ ದಿವಸ ಚೆಕ್ ಮಾಡಿ ನೋಡಿ. ನೀವ್ ಹೆಂಗಿರ್ತೀರೋ ಅದು ಹಂಗೆ ಇರುತ್ತೆ. ಫ್ಯಾಕ್ಟ್ ನಂಬರ್ 5, ನಿಮ್ ಗಾಡಿ ಟೈರ್ ಪಂಚರ್ ಆಗಿದ್ರೆ ಅದ್ ಮೆಕ್ಯಾನಿಕ್ ಹತ್ರ ಮಾತ್ರ ತಗೊಂಡೋಗ್ಬೇಡಿ. ಯಾಕಂದ್ರೆ ಅವ್ರು ಪಂಚರ್ ಎಲ್ಲಾಗಿದೆ ಅಂತ ಕಂಡಿಡ್ಬಿಡ್ತಾನೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸ್? ಮಗು ಆಗಿದ್ರೆ ಓಕೆ. ನೋಡ್ತಾ ಇದ್ದೇವ್ರೆ, ಏನ್ ಹೊಸ ವರ್ಷ ಬಂತು. ಅದಕ್ಕೆ ಇವಾಗ ನೋಡಿ ನಾನು ಹೆಂಗ್ ಕಮ್ ಬ್ಯಾಕ್ ಆಗ್ತೀನಿ ಅಂತ. ಮಗು, ಅದಕ್ ನಿಂಗ್ ಹೊಸ ವರ್ಷ ಅಲ್ಲ, ಹೊಸ ಜನ್ಮ ಬೇಕಪ್ಪ. ಇವಾಗಿನ ಯಂಗ್ ಯೂತ್ಸ್ಗಳು ಬರೀ ಫೋನ್ ನೋಡಿ ತುಂಬಾ ಹಾಳಾಗ್ತಾ ಇದಾರೆ. ಅವ್ರಿಗೆಲ್ಲ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ವಿಶ್ ಹ್ಯಾಪಿ ನ್ಯೂ ಇಯರ್. ಬೇರೆ ಸಣ್ಣವಿದ್ದ ಹೇಳ್ತೀವಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆತ ಅಂತ ಹೇಳ್ತೀನಿ. ಆಸೆ ಪಟ್ಟ ಬಿಸ್ನೆಸ್ ಮ್ಯಾನ್ ಆಗೇ ಬಿಟ್ಟಲ್ಲಿ. ಗ್ರೇಟ್ ಬಿಡು ನೀ.
ಸುಮ್ ತಿನ್ನಾತಿದ್ ತಿಂದ ಒಲೆ ಬೋಸಡಿಕೆ. ತಾತ ನೀವು ದೊಡ್ಡವರಾದ್ಮೇಲೆ ಏನಾಗ್ತೀರಾ? ನೋಡ್ದ ಅವನು ನಮ್ಮನ್ನ ಫುಲ್ ಕುಡಿದ್ಬಿಟ್ಟು ಹೆಂಗ್ ಮಾತಾಡ್ತಾನೆ. ಹಲೋ ಅದಕ್ಕೆ ನೀವು ಮಾತಾಡ್ಸಿಲ್ಲ ಅಂತ ಬೆಳಗ್ಗೆಯಿಂದ ಅಣ್ಣ ಏನು ತಿಂದಿಲ್ವಂತೆ, ಬಾಯಲ್ಲಿ ಯಾರ್ದು ಇಟ್ಕೊಂಡಿಲ್ವಂತೆ. ಊಟ ಮಾಡ್ಸಕ್ ಓ ಇಲ್ಲ ಇಲ್ಲ, ಊಟ ಮಾಡ್ಸಕ್ ಬರ್ಬೇಕಂತೆ. ಬಂದ್ಮೇಲೆ ಏನೋ ಹೆಚ್ಚಿಕ್ತಾರಂತೆ. 10 ಗಂಟೆಗೆ ಬಂದು ಊಟ ಮಾಡ್ಸದ್ಮೇಲೆ ಕಾಲಿ ಚಿಕ್ಕ ಕೊಡ್ತಾರಂತೆ. ಬೆಳ್ಳೆಲ್ಲ ಇಕ್ತಾರಂತೆ. ರಿಂಗು ಓ ಇಲ್ಲ, ರಿಂಗ್ ತಂದವ್ರಂತೆ, ಎಂಗೇಜ್ಮೆಂಟ್ ರಿಂಗು. ಹಲೋ, ಹಿಂಗ ಆಮೇಲೆ ಕಾಲ್ ಮಾಡ್ತೀನಲ್ಲ, ನಾ ಹಾಸ್ಪಿಟಲ್ ಆಗಿದ್ದೀನಿ ಇವಾಗ. ಯಾಕಲ್ಲಿ ಏನಾಯ್ತು? ನಮ್ಮ ಮಾಮಗ್ ಮಗ ನಡೆಯಕ್ ಬರವಲ್ತು, ಮಾತಾಡಕ್ ಬರವಲ್ತಲ್ಲಿ. ಯಾಕಲ್ಲಿ? ಈಗ ಜಸ್ಟ್ ಹುಟ್ಟೇನಲ್ಲ ಅವನು. ಲೇ ಮಗ, ನಿನ್ನೆ ನನ್ ಕನಸೊಳಗ 50,000 ರೂಪಾಯಿ ಸಿಕ್ಕಾವ್ಲೆ. ಮತ್ತೇನಾಯ್ತ್ಲೆ? ಏನಿಲ್ಲ, ಮುಂಜಾನೆ ಆಗ್ಬಿಡ್ತು. ಮುಂಜಾನೆ ಆಗಸ್ಟಿಗೆ ಬ್ಯಾಂಕಿಗೆ ಹಾಕಕ್ ಬರಂಗಿಲ್ಲ ಏನು? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿ 2026 ಸ್ಟಾರ್ಟ್ ಆಗಿ 2 ದಿನ ಆಯ್ತು. ಏನು ಕಿದ್ದಾಕಿಲ್ಲ ನಾನು, ದಬಾಕದು ಇಲ್ಲ ನಾವು. ನೀನು ಸ್ಟೋರಿ ಹಾಕಿದ್ದಲ್ಲ, ಕಂಬ್ಯಾಕ್ ಅಂತೆ. ಎಲ್ಲಿ ಕಂಬ್ಯಾಕು? ಹಬ್ಬಕ್ಕೂ ಇಲ್ಲ, ಹುಡುಗಿರ್ ಫಾಲೋ ಬೇಕು ಇಲ್ಲ. ನೀನೇನ್ ಹಾಕಿದ್ದೆ 2025 ಹೀರೋ, 2026 ವಿಲನ್ ಅಂತೆಲ್ಲ ಹಾಕಿದ್ದೆ. ಹೋದ್ರೆ ಹೋಗ್ಲಿ, 2 ದಿನ ಹೋಗೈತೆ. ಇವತ್ ಸ್ಯಾಟರ್ಡೆ ಹೋಗ್ಲಿ, ಸಂಡೇನು ಹೋಗ್ಲಿ, ಮಂಡೆಯಿಂದ ಕ್ಲೀನ್ ಆಗಿ ಸ್ಟಾರ್ಟ್ ಮಾಡೋಣ. ಫುಲ್ಲು ಚೇಂಜ್ ಆಗ್ಬಿಡೋಣ. ಫುಲ್ ಚೇಂಜಾ? ತಗೋ ಚೇಂಜ್ ಇಡಿ. ಚೇಂಜ್ ಆಗ್ಬಿಡ್ತಾವ ಚೇಂಜ್.